ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ನಾಳೆ ಸಂಜೆಯಿಂದ ಮೋದಿ 3.0 ಸರ್ಕಾರ ಯುಗಾರಂಭ. ನೆಹರು ದಾಖಲೆ ಸರಿಗಟ್ಟಲಿರುವ ನಮೋ ಹ್ಯಾಟ್ರಿಕ್ ಹೆಜ್ಜೆ. ಪ್ರಧಾನಿ ಜೊತೆಗೆ ಕೇಂದ್ರ ಮಂತ್ರಿ ಮಂಡಲವು ಪದಗ್ರಹಣ. ಮೋದಿ ನೇತೃತ್ವದ ಹೊಸ ಸರ್ಕಾರಕ್ಕೆ ಕೌಂಟ್ ಡೌನ್. ನಮೋ ಸಂಪುಟಕ್ಕೆ ಎಚ್ಡಿಕೆ ಸೇರುವ ನಿರೀಕ್ಷೆ. ಕುಟುಂಬ ಸಮೇತ ವಿಶೇಷ ವಿಮಾನದಲ್ಲಿ ಗೌಡರಿಂದ ದೆಹಲಿಗೆ ಪ್ರಯಾಣ. ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಜ್ಜಾಗ್ತಿದೆ ದೆಹಲಿ. ರಾಷ್ಟ್ರ ರಾಜಧಾನಿ ಆಯಿತು 7 ಸುತ್ತಿನ ಭದ್ರತಾ ಕೋಟೆ. ರಾಷ್ಟ್ರಪತಿ ಭವನದ ಒಳಗೆ ಹೊರಗೆ 3 ಹಂತದ ಭದ್ರತೆ. ದೆಹಲಿಯಲ್ಲಿಂದು ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿ. ರಾಜ್ಯವಾರು ಫಲಿತಾಂಶ. ಇಂಡಿಯಾ ಮೈತ್ರಿಕೂಟ ಇನ್ನಷ್ಟು ಗಟ್ಟಿಗೊಳಿಸುವ ಬಗ್ಗೆ ಚರ್ಚೆ. ಚನ್ನಪಟ್ಟಣಕ್ಕೆ ಬೈ ಎಲೆಕ್ಷನ್ ಗೆಲ್ಲಲು ದಳಪತಿ ರಣತಂತ್ರ. ಸಿಪಿ ಯೋಗೇಶ್ವರನ್ನ ಜೆಡಿಎಸ್ ಅಭ್ಯರ್ಥಿ ಮಾಡಲು ಚಿಂತನೆ. ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆಯಲು ಎಚ್ಡಿಕೆ ಪ್ಲಾನ್. ಸಹೋದರನ ಸೋಲಿನ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಡಿಕೆಶಿ. ತವರು ಕ್ಷೇತ್ರವನ್ನು ತೆಕ್ಕೆಗೆ ತೆಗೆದುಕೊಳ್ಳಲು ಈಗಿನಿಂದಲೇ ಪ್ಲಾನ್. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಡಿಕೆ ಸುರೇಶ್ ಕಣಕ್ಕಿಳಿಸಿ ಗೆಲ್ಲಿಸಿಕೊಳ್ಳಲು ತಂತ್ರ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅವ್ಯವಹಾರ ಪ್ರಕರಣ. ಎಸ್ಐಟಿ ಕಸ್ಟಡಿಯಲ್ಲಿ ನಾಗರಾಜ್ ತೀವ್ರ ವಿಚಾರಣೆ. ಮಾಜಿ ಸಚಿವ ನಾಗೇಂದ್ರಗೂ ನೋಟಿಸ್ ಅಸಾಧ್ಯ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಶರಣು ಪ್ರಕಾಶ್ ಪಾಟೀಲ್ ಹೆಸರು ತಳುಕು. ಎಸ್ಐಟಿ ಅಧಿಕಾರಿಗಳು ತನಿಖೆ ವಿಚಾರಣೆ ಮಾಡ್ತಾರೆ. ನಾವು ಅದರ ಬಗ್ಗೆ ವ್ಯಾಖ್ಯಾನ ಮಾಡುವುದು ಸರಿಯಲ್ಲ ಎಂದ ಗೃಹ ಸಚಿವ ಪರಮೇಶ್ವರ್. ಸಿಐಡಿಯ ಎಸ್ಐಟಿ ಕಚೇರಿಯಲ್ಲಿ ನಿನ್ನೆ 4 ಗಂಟೆ ಭವಾನಿಗೆ ವಿಚಾರಣೆ. 2 ಪ್ರತ್ಯೇಕ ಪ್ರಕರಣದಲ್ಲಿ ತಾಯಿ ಮಗನಿಗೆ ತನಿಖಾಧಿಕಾರಿಗಳ ಪ್ರಶ್ನೆ. ಒಂದೇ ಕಡೆ ಇದ್ರೂ ಇಬ್ಬರು ಭೇಟಿಗಿಲ್ಲ ಅವಕಾಶ. ಸಿಡಿಲಬ್ಬರದ ಮಳೆಗೆ ಹೊಳೆಯಂತಾದ ರಸ್ತೆಗಳು. ಗುಂಡ್ಲುಪೇಟೆ ಭಾಗದ ಹಲವು ಹಳ್ಳಿಗಳಲ್ಲಿ ವರುಣಾಘಾತ. ಕೆರೆಗಳಂತೆ ಭಾಸವಾಗ್ತಿದೆ ಹೊಲಗದ್ದೆಗಳು. ನಿರಂತರ ವರುಣಾರ್ಭಟಕ್ಕೆ ತತ್ತರಿಸಿದ ಹಾವೇರಿ ಜನರು. ಅನೇಕ ತಗ್ಗು ಪ್ರದೇಶಗಳಿಗೆ ನುಗ್ಗಿದ ಮಳೆಯ ನೀರು. ನಗರದ ಪಿಬಿ ರೋಡ್ ಹಾಗೂ ಪ್ರವಾಸಿ ಮಂದಿರದ ಮುಖ್ಯ ದ್ವಾರ ಜಲಾವೃತ. ವಿಜಯಪುರದಲ್ಲಿ ಮೈದುಂಬಿ ಹರಿಯುತ್ತಿದೆ ದೋಣಿ ನದಿ. ಯಳವಾರ ಗ್ರಾಮದ ಸೇತುವೆ ಸಂಪೂರ್ಣ ಜಲಾವೃತ. ರಸ್ತೆ ಸಂಪರ್ಕ ಕಡಿತ. ಹೊಲಗಳಿಗೆ ತೆರಳುವ ರೈತರಿಗೂ ಸಂಕಷ್ಟ. ಬಳ್ಳಾರಿಯಲ್ಲಿ ಧಾರಾಕಾರ ಮಳೆಯಿಂದ ಅವಾಂತರ. ತಗ್ಗು ಪ್ರದೇಶದ ಮನೆಗಳಿಗೆ ನುಗ್ಗುತ್ತಿರೋ ನೀರು ಹೊರ ಹಾಕೋದ್ರಲ್ಲಿ ಬಂಡಿಮೋಟ್ ನಿವಾಸಿಗಳು ಹೈರಾಣು. ನಿವೇದಿತಾ, ರ್ಯಾಪರ್ ಚಂದನ್ ಶೆಟ್ಟಿ ದಾಂಪತ್ಯದಲ್ಲಿ ಬಿರುಕು. ಇಬ್ಬರು ಸಹಮತದ ಮೇರೆಗೆ ವಿಚ್ಛೇದನ. ಮಕ್ಕಳ ವಿಚಾರಕ್ಕೆ ಸ್ಟಾರ್ಗಳ ಡಿವೋರ್ಸ್ ಆಯ್ತು. ಬಿಎಂಟಿಸಿ ನೌಕರರಿಗೆ ಗುಡ್ ನ್ಯೂಸ್ ಕೊಟ್ಟ ಕೇಂದ್ರ ಸರ್ಕಾರ. 58 ವರ್ಷ ತುಂಬಿದ ಬಿಎಂಟಿಸಿ ನೌಕರರಿಗೆ ಸಿಗಲಿದೆ ವಿಶೇಷ ಪಿಂಚಣಿ. ಪ್ರಯಾಸ್ ಯೋಜನೆಯಡಿ 136 ಸಿಬ್ಬಂದಿ ಸೌಲಭ್ಯ ಪಡೆಯಲು ಅರ್ಹ. ವಿಜಯವಾಡದಲ್ಲಿ ಜಗನ್ನಾಥರ ಮನೆ ಮೇಲೆ ದಾಳಿ. ಕಲ್ಲು ಮೊಟ್ಟೆ ದಾಳಿ. ಪೊಲೀಸರ ಮೇಲೂ ಅಟ್ಯಾಕ್. ದೇವಿನೇನಿ ಅವಿನಾಶ್ ನಿವಾಸಕ್ಕೆ ಭಾರೀ ಪೊಲೀಸ್ ಭದ್ರತೆ. ಒಡಿಶಾದಲ್ಲಿ ದಾರಿ ತಪ್ಪಿದ ಕಾಡಾನೆಗಳ ಹಿಂಡು. ಸುಮಾರು 27 ಕಾಡಾನೆಗಳನ್ನು ಕಂಡು ಬೆಚ್ಚಿ ಬಿದ್ದ ಜನರು. ಒಟ್ಟಿಗೆ ಸೇರಿ ಮತ್ತೆ ಕಾಡಿಗೆ ಓಡಿಸುವಲ್ಲಿ ಯಶಸ್ವಿ. ರಾಮೋಜಿ ಫಿಲ್ಮ್ ಸಿಟಿ. ಇಟಿವಿ ಮಾಧ್ಯಮ ಸಮೂಹದ ಸಂಸ್ಥಾಪಕ ರಾಮೋಜಿ ರಾವ್ ನಿಧನ. ಹೃದಯ ಸಂಬಂಧಿ ಕಾಯಿಲೆಯಿಂದ ಬೆಳಗಿನ ಜಾವ ಕೊನೆಯುಸಿರು. ಸಿನಿ ರಂಗದ ಗಣ್ಯರಿಂದ ಕಂಬನಿ. ಹಿಂದಿಯಲ್ಲಿ ಬಿಗ್ ಬಾಸ್ ಆರಂಭಕ್ಕೆ ಕೌಂಟ್ ಡೌನ್. ಸಲ್ಮಾನ್ ಖಾನ್ ಬದಲು ಈ ಬಾರಿ ನಟ ಅನಿಲ್ ಕಪೂರ್ ನಿರೂಪಣೆ. OTT ವರ್ಷನ್ನ ಪ್ರೊಮೋ ರಿಲೀಸ್.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.